ಸ್ನೇಹಿತರೆ ನೋಡ್ಬೋದು, ಇವತ್ತು ಇದು ಸೆಂಬಳ್ಳಿಯಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥದ್ದು. ಈ ರಸ್ತೆ ಸಂಪೂರ್ಣವಾಗಿ ಗಿಡ ಮುಳ್ಳಿಂದ ಮುಚ್ಚೋಗಿರ್ತಕ್ಕಂಥದ್ದು. ಇದು ಏನಂತಂದ್ರೆ ಕೋಟ್ಕರಾಬಲ್ಲಿ ಬರ್ತಿರ್ತಕ್ಕಂಥ ರಸ್ತೆ. ಸೊ ನಾವು ಅಧಿಕಾರಿಗಳಿಗೆ ಈಗಾಗಲೇ ಪಂಚಾಯತಿಯ PDO ಅಧಿಕಾರಿ ಹೇಳಿದೀವಿ, ಇದನ್ನ ನೀವು ದುರಸ್ತಿ ಮಾಡಿಕೊಟ್ಟು ಕಚ್ಚಾ ರಸ್ತೆ ಮಾಡ್ಬೇಕಾಗಿ ಅಂತ. ಆದ್ರೆ ಯಾವುದೇ ರೀತಿ ಇಲ್ಲಿವರೆಗೆ ಮಾಡ್ಕೊಟ್ಟಿಲ್ಲ. ನೋಡ್ಬೋದು, ಇವತ್ತು ಗಿಡಗಳಿಂದ ಎಲ್ಲ ಮುಚ್ಚೋಗಿದೆ ಪೂರ್ತಿ ಸಂಪೂರ್ಣವಾಗಿ ರಸ್ತೆ. ಇವತ್ತು ಸುಮಾರು ರೈತರು ಹೆಸರು ಬೆಳೆ ಬೆಳೆದಿದ್ದಾರೆ. ಮಳೆ ಬಿದ್ದು ಹೆಸರು ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಸೊ ಈಗ ಬೇರೆ ಕಡೆಯಿಂದ ಹೋಗ್ಲಿಕ್ಕೆ ದಾರಿ ಇಲ್ಲ, ಮಸೀನ್ ಇಲ್ಲ ಅಂತಂದ್ರೆ ಇವತ್ತು ರೈತರ ಜೀವನ ಇಲ್ಲ. ನೀವು ಈ ದಾರಿ ಮಾಡ್ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರೈತರು ಸಾಯ್ಬೇಕಾಗುತ್ತದೆ. ಮತ್ತೆ ನಿಮಗೆ ನಾವು ಪಂಚಾಯತ್ ಅಧಿಕಾರಿಗೆ ಏನಂತಂದ್ರೆ ಇವತ್ತು ನಾವು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದೀವಿ. ನೀವು ಈ ದಾರಿ ಮಾಡ್ಕೊಟ್ಟಿಲ್ಲ ಅಂದ್ರೆ, ಸೂಕ್ತವಾದಂತ ದಾರಿ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ನಾವು ಪಂಚಾಯತಿಯ ಮುಂದೆ ಬಂದು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ನಿಮಗೆ ಈ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಇವತ್ತು ನೋಡ್ಬೋದು ನೀವು, ಚೆಂಬಳ್ಳಿಯಿಂದ ಇದು ಹರಿಹಣ್ಮನ್ ಹೋಗುವಂತಹ ರಸ್ತೆ ಇದೆ. ಸೊ ಇಲ್ಲಿ ಏನಂತಂದ್ರೆ ಸುಮಾರು ಎಕರೆ ಇವತ್ತು ಹೆಸರು ಬೆಳೆ ಬೆಳೆದಿದ್ದಾರೆ ರೈತರು. ಸೊ ದಾರಿ ಇಲ್ಲ ಇದಕ್ಕೆ ಹೋಗಕ್ಕೆ. ಬೇರೆ ಆಲ್ಟರ್ನೇಟಿವ್ ಆಪ್ಷನ್ ಇತ್ತು, ಇವಾಗ ಬೇರೆ ಹೊಲದಾಗ ಜನಗಳು ಹೋಗ್ಬಿಡ್ತಾ ಇದ್ರು. ಬಟ್ ಇವಾಗ ಮಳೆ ಬಿದ್ದಿದ ಕಾರಣಕ್ಕಾಗಿ ಅಲ್ಲಿ ಇವತ್ತು ಹೋಗ್ಲಕ್ ಬರ್ತಾ ಇಲ್ಲ. ಸೊ ಏನ್ ನಮಗೆ ಮೇನ್ ಏನು ನಮಗೆ ಹೋಗ್ಬೇಕಿತ್ತಂತ ದಾರಿ ಇದೆಯಲ್ಲ, ಸಂಪೂರ್ಣವಾಗಿ ಗಿಡ ಬಳ್ಳಿಗಳಿಂದ ಮುಚ್ಕೊಂಡು ಹೋಗ್ಬಿಟ್ಟಿದೆ ಇವತ್ತು. ಇಲ್ಲಿ ಅಧಿಕಾರಿಗಳಿಗೆ, ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹೇಳಿದ್ರೆ ನೋಡೋಣ, ಮಾಡೋಣ, ವಿಸಿಟ್ ಮಾಡೋಣ ಅಂತ ಹೇಳ್ತಾ ಇದ್ರೆ. ಆದ್ರೆ ಇವತ್ತು ಹೆಂಗಾಗಿದೆ ಅಂತಂದ್ರೆ ಹೆಸರು ಬೆಳೆ ಸಂಪೂರ್ಣವಾಗಿ ಮಳೆ ಬಂದು ನಾಶವಾಗ್ತಾ ಇದೆ. ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ದಯಮಾಡಿ ನೀವು ಇಮಿಡಿಯೇಟ್ ಆಗಿ ಇವತ್ತು ಮಾಡ್ಬೇಕು ಅಂತಂದ್ರೆ ಅವರು ಕೇರ್ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಎಲ್ಲ ಯುವ ರೈತರು ಸೇರಿಕೊಂಡು ನಾವೇ ಸ್ವತಃ ಇವತ್ತು ಏನಂತಂದ್ರೆ ಇದೆಲ್ಲ ಪೂರಾ ಗಿಡಗಳೆಲ್ಲ ಕಡ್ದ್ಬಿಟ್ಟು ದಾರಿ ಮಾಡ್ತಾ ಇದೀವಿ. ನೋಡ್ರಿ ಇವತ್ತು ನೋಡ್ಬೋದು, ಇಲ್ಲಿ ಮುಂದೆ ಗಾಡಿ ಹೋಗಕ್ಕೂ ಜಾಗ ಇಲ್ಲ. ನಾವು ಟ್ರ್ಯಾಕ್ಟರ್ ತಗೊಂಡು ಮುಂದೆ ಮೇಲೆ ನಿಂತು ಎಲ್ಲ ಗಿಡಗಳು ಕಡಿತಾ ಇದೀವಿ, ಜಾಳೆಗಳನ್ನೆಲ್ಲ ಮುಳುಗಳೆಲ್ಲ ಸಾಫ್ ಮಾಡ್ತಾ ಇದೀವಿ. ಸೊ ಇದು ನೀವು ಎಲ್ಲ ಕ್ಲೀನ್ ಮಾಡಿ ನಮ್ಗೆ ರೈತರಿಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತಂದ್ರೆ ಅವ್ರು ಇವತ್ತು ಕ್ಯಾರೆ ಅಂತ ಇಲ್ಲ ನಮ್ಗೆ. ಇವತ್ತು ಸುಮಾರು ಒಂದು 100 ಎಕರೆ ಇವತ್ತು ಹೆಸರಿದೆ ಇಲ್ಲಿ. ಈ ದಾರಿ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನೀವು ಸುಮ್ಮ ಆಲ್ಟರ್ನೇಟಿವ್ ಆಪ್ಷನ್ ಏನಾದ್ರು ಗಿಡ ಗಂಟೆ ಕಡಿದು ಕಲ್ಲು ಮುಳ್ಳೆಲ್ಲ ಸಾಫ್ ಮಾಡಿ ನಮ್ಗೆ ಹೋಗಕ್ ಹಾದಿ ಮಾಡ್ಕೊಡ್ರಿ ಅಂದ್ರೆ ಕ್ಯಾರೆ ಅಂತಿಲ್ಲ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ಇದಕ್ಕೆ ಬೇಗನೆ ಒಂದು ಕಚ್ಚಾ ರಸ್ತೆ ಆದ್ರೂ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಅತಿ ಕಳಕಳಿಯ ವಿನಂತಿ ಇದೆ. ಹಾಗೂ ಇವತ್ತು ನಮ್ಮ ಸೋದರರಾದ ರಾಜಶೇಖರ್ ಸರ್ ಇದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ ಸ್ನೇಹಿತರೆ. ಸೊ ನಮ್ಮೂರು ಚೆಂಬಳ್ಳಿ ನೋಡ್ರಿ, ರೈತರಿಗೆ ಇಷ್ಟು ಕಷ್ಟದ ಯಾವುದೇ ಕಡೆಯಿಂದ ದಾರಿ ನಕಾಶೆಗಳಲ್ಲಿ ದಾರಿ ಕೂಡ ನಕಾಶೆದಲ್ಲಿ ಮಾತ್ರ ಅದಾವ. ಬಟ್ ದಾರಿ ಮಾಡ್ಕೊಳಕ್ ಒಬ್ಬರು ಕೂಡ ಅಧಿಕಾರಿಗಳು ಅದಕ್ಕೆ ಸ್ವಲ್ಪ ಕೂಡ ಆಸಕ್ತಿ ತೋರಿಸ್ಲಿಲ್ಲ. ನಮ್ಮ ರೈತರದ್ದು ಒಂದು 10-20 ವರ್ಷದಿಂದ ಹೋರಾಟ ಅದ, ನಮ್ಮ ಹೊಲಗಳಿಗೆ ದಾರಿ ಮಾಡ್ಕೊಡ್ರಿ ಅಂತ. ಆದ್ರೂ ಕೂಡ ನಾವೆಲ್ಲ ಪೇಪರ್ ಎಲ್ಲ ರೆಡಿ ಮಾಡಿದ್ರು ಕೂಡ ಅದಕ್ಕೆ DC ಹತ್ರ ಹೋದೆವು, ತಹಸೀಲ್ದಾರ್ ಹತ್ರ ಹೋದೆವು, ಒಬ್ಬರು ಕೂಡ ಅದಕ್ಕೆ ಕಡೆಗೆ ಯಾವುದೇ ರೀತಿಯಿಂದ ಅದಕ್ಕೆ ಕೈ ಜೋಡಿಸ್ಲಿಲ್ಲ, ಮಾಡ್ಕೊಡ್ಲಿಲ್ಲ. ನಮ್ಮ ರೈತರು ನೋಡ್ರಿ ಹೋಗ್ಬೇಕಂದ್ರ ಮಳ್ಮಳ್ಕಲ್ಲಿ ಕೆಸರಾಗ ಹೋಗ್ತಾ ಇರ್ತಾರ, ದನಗಳಿಗೆ ಹೋಗ್ಲಕ್ ಕಷ್ಟ ಅದ. ಇವಾಗಂತೂ ನೋಡ್ರಿ ರೈತರಿಗೆ ಟ್ರ್ಯಾಕ್ಟರ್ ಇಲ್ದೇನೆ ಕೆಲಸ ಇಲ್ಲ. ಮಷಿನ್ ಹೋಗ್ಬೇಕು, ಬಿತ್ತನೆ ಮಾಡ್ಬೇಕು, ಎಲ್ಲದಕ್ಕೆ ಟ್ರ್ಯಾಕ್ಟರ್ ಬೇಕು. ಟ್ರ್ಯಾಕ್ಟರ್ ಹೋಗ್ಲಕ್ ಕೂಡ ಇಲ್ಲಿ ದಾರಿ ಇಲ್ಲ. ಸೊ ಹಾಗಾಗಿ ಬಹಳಷ್ಟು ಸಲ ಕೇಳ್ಕೊಂಡ್ರು ಕೂಡ ಒಬ್ಬರು ಕೂಡ ಅದಕ್ಕೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಸೊ ಯುವಕರು ಎಲ್ಲ ಸೇರ್ಕೊಂಡು ಇವತ್ತು ನಮ್ದೆಲ್ಲ ಬಹಳ ಲಾಸ್ ಆಗ್ಯದ. ಒಂದು 10 ಎಕರೆ ಇರ್ತಕ್ಕಂಥ ರೈತರದ್ದು ಎಲ್ಲ ಅಲ್ಲಿ ಮಳೆ ಬಿದ್ದು ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇರ್ತೀವಿ. ಸೊ ಈಗ ಹಾದಿ ಇಲ್ಲದ ಕಾರಣ ಈ ಸಮಸ್ಯೆ ಆಗಿತ್ತು. ನಮ್ಗೆ ಹಾದಿ ಇದ್ರೆ ದೊಡ್ಡ ದೊಡ್ಡ ಮಷಿನ್ಗಳು ಬಂದು ನಮ್ದು ರಾಶಿ ಮಾಡ್ಕೋಬೋದಿತ್ತು. ಸೊ ಈ ದಾರಿ ಇದ್ರೇನೆ ರೈತರಿಗೆ ದಾರಿ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ. ಸೊ ಇದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೊಂದು ಕಚ್ಚಾ ರಸ್ತೆ ಮಾಡ್ಬೇಕಂತ ನಾವು ಎಲ್ಲ ರೈತರ ಒಂದು ಮನವಿ ಅಂತ ನಾವು ಕೇಳ್ಕೊತೀವಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.